ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $112ಗೆ ಜಂಪ್. ಪೆಟ್ರೋಲ್ ಡೀಸೆಲ್ ಪಡಿತರೀಕರಣ ಶುರು. ಭಾರತದ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್. ಎಲ್ಪಿಜಿಗೂ ಶುರುವಾಯಿತು ತತ್ವಾರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗ ತೈಲದ ಬೆಲೆ ಕೇಳಿದ್ರೇನೆ ಎದೆ ನಡುಗುತ್ತೆ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗೆ ಪ್ರತಿಯಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿರೋದು ಇಡೀ ಜಗತ್ತನ್ನೇ ಇಂಧನ ಬಿಕ್ಕಟ್ಟಿನ ಸುಳಿಗೆ ತಳ್ಳಿದೆ. ಅಮೆರಿಕದಲ್ಲೇ ಗ್ಯಾಲನ್ ಅನಿಲದ ಬೆಲೆ $5 ದಾಟಿದೆ ಅಂದರೆ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಯುನೈಟೆಡ್ ಏರ್ಲೈನ್ಸ್ ಸೇರಿದಂತೆ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ತಮ್ಮ ಸರ್ವಿಸ್ಗಳನ್ನು $5 ಕಡಿತಗೊಳಿಸಿವೆ. ಸರ್ಕಾರಗಳು ಅನಗತ್ಯ ಪ್ರಯಾಣ ಮಾಡಬೇಡಿ ಅಂತ ಜನರಿಗೆ ಕೇಳಿಕೊಳ್ತಿವೆ. ಇದನ್ನು ನೋಡಿದರೆ ನಮಗೆ 2020ರ ಲಾಕ್ಡೌನ್ ನೆನಪಾಗೋದು ಸಹಜ. ಇನ್ನು ನೆರೆ ರಾಷ್ಟ್ರಗಳ ಕಥೆ ಕೇಳಿ. ಇಂಧನ ಇಲ್ಲದೆ ಪಾಕಿಸ್ತಾನ ತನ್ನ ಗಣರಾಜ್ಯೋತ್ಸವವನ್ನೇ ಕ್ಯಾನ್ಸಲ್ ಮಾಡಿದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಆಯಿಲ್ ರೇಷನಿಂಗ್ ಅಥವಾ ಪಡಿತರೀಕರಣ ಜಾರಿಗೆ ಬಂದಿದೆ. ಅಂದರೆ ನಿಮಗೆ ಬೇಕಾದಷ್ಟು ಪೆಟ್ರೋಲ್ ಸಿಗಲ್ಲ, ಸರ್ಕಾರ ನಿಗದಿ ಮಾಡಿದಷ್ಟೇ ತಗೋಬೇಕು. ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲುಗಳು ಕಾಣಿಸ್ತಿವೆ. ಆಸ್ಟ್ರೇಲಿಯಾ ಸರ್ಕಾರವಂತೂ ಬಾಲಿಶ ಪ್ರಯಾಣಕ್ಕೆ ಬ್ರೇಕ್ ಹಾಕಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಭಾರತಕ್ಕೆ ಇದು ದೊಡ್ಡ ಆತಂಕದ ವಿಷಯ. ಯಾಕಂದ್ರೆ ನಮಗೆ ಬೇಕಾದ $80 ತೈಲವನ್ನ ನಾವು ಆಮದು ಮಾಡಿಕೊಳ್ತೀವಿ. ಕತಾರ್ನಿಂದ ಬರೋ ಎಲ್ಪಿಜಿ ಮೇಲೆ ನಾವೇ ಅತಿ ಹೆಚ್ಚು ಡಿಪೆಂಡ್ ಆಗಿದ್ದೇವೆ. ಈಗಾಗಲೇ ಭಾರತದ ಹಲವು ಭಾಗಗಳಲ್ಲಿ ಎಲ್ಪಿಜಿ ಕೊರತೆ ಕಾಡ್ತಿದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸಿಕೊಳ್ತಿವೆ. ಅಕಸ್ಮಾತ್ ಈ ಯುದ್ಧ ದೀರ್ಘಕಾಲ ಮುಂದುವರಿದರೆ ನಮ್ಮ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗೋದು ಗ್ಯಾರಂಟಿ. ಯಾವುದೇ ಗಾಡಿಗಳು ಓಡದಿದ್ರೆ ಆಹಾರ ಪದಾರ್ಥಗಳ ಸಾಗಾಟವೂ ನಿಂತು ಹೋಗುತ್ತೆ. ಇದು ಅಕ್ಷರಶಃ ಹಸಿವಿನ ಲಾಕ್ಡೌನ್ಗೆ ದಾರಿ ಮಾಡಿಕೊಡಲಿದೆ. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಒಂದು ತೈಲ ಆಘಾತ ರಕ್ಷಣಾ ಯೋಜನೆಯನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ 10 ಮುಖ್ಯ ಅಂಶಗಳಿವೆ. ವಾಹನಗಳ ಬಳಕೆಯನ್ನ ಕಡಿಮೆ ಮಾಡೋದು, ಹೈವೇಗಳಲ್ಲಿ ಸ್ಪೀಡ್ ಲಿಮಿಟ್ ಇಳಿಸೋದು ಮತ್ತು ಐಟಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡೋದು ಈ ಪ್ಲಾನ್ನಲ್ಲಿದೆ. ಇದನ್ನೆಲ್ಲ ನೋಡಿದರೆ ಜಗತ್ತು ಮತ್ತೆ ಸಹಜ ಸ್ಥಿತಿಗೆ ಬರೋದು ಅಷ್ಟು ಸುಲಭವಲ್ಲ ಅಂತ ಕಾಣಿಸ್ತಿದೆ. ಯುದ್ಧದ ಕಾರ್ಮೋಡ ಸುರಿದು ಶಾಂತಿ ಮಾತುಕತೆ ನಡೆಯದಿದ್ರೆ ಜಗತ್ತು ಇಂಧನ ಇಲ್ಲದ ಕತ್ತಲೆಯ ಯುಗಕ್ಕೆ ದೂಡಲ್ಪಡೋದ್ರಲ್ಲಿ ಸಂಶಯವೇ ಇಲ್ಲ.